ನಮಸ್ಕಾರ ಎಲ್ಲ ಜನಮತ ವೀಕ್ಷಕರಿಗೆ. ನಾನು ನಿಮ್ಮ ಗಿರೀಶ್ ಮಾಡೋ ವಂದನೆಗಳು. ಇವತ್ತು ಮೇ 8ನೇ ತಾರೀಕು ಗುರುವಾರ ಸಂಜೆ ಇಲ್ಲಿವರೆಗೂ ಆಗಿರೋವಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳು ನಾನು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ. ಸೊ ಇದರಲ್ಲಿ ಏನಾಗಿದೆ ಅಂದರೆ, ಇವತ್ತು ನಿನ್ನೆ ಮಧ್ಯರಾತ್ರಿನೇ ಸುಮಾರು 15 ಕಡೆ ಪಾಕಿಸ್ತಾನಿ ಆರ್ಮಿನವರು ನಮ್ಮನ್ನ ಟಾರ್ಗೆಟ್ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಅವ್ರು ಏನು ಟಾರ್ಗೆಟ್ ಮಾಡಿದ್ದು ಅಂತಂದರೆ, ನಮ್ಮ ಏರ್ಫೋರ್ಸ್ ಸ್ಟೇಷನ್ಸ್ಗಳು ಮತ್ತು ನಮ್ಮದು ರೆಡಾರ್ ಸ್ಟೇಷನ್ಸ್ಗಳು ಎಲ್ಲೆಲ್ಲಿದೆ, ಸೊ ಇದ್ರ ಮೇಲೆ ಹೊಡೆಯೋಕ್ಕೋಸ್ಕರ ಟ್ರೈ ಮಾಡಿದ್ರು. ಸೊ ಅದರಲ್ಲಿ ಎಲ್ಲಿಂದ ಅಂದರೆ, ನಾವು ಈಗಾಗಲೇ ನಮ್ಮ ಜನಮತ ರಿಪೋರ್ಟ್ ಮಾಡ್ದಂಗೆ ಅವಂತಿಪುರದಿಂದ ಹಿಡಿದು ಭುಜ್ವರ್ಗು, ಅವಂತಿಪುರ ಬಂದ್ಬಿಟ್ಟು ಕಾಶ್ಮೀರಲ್ಲಿ ಟಾಪಲ್ಲಿದೆ, ಅಲ್ಲಿಂದ ಹಿಡಿದು ಭುಜ್ವರ್ಗು ಕಂಪ್ಲೀಟಾಗಿ ಟಾರ್ಗೆಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಅವಂತಿಪುರ, ಶ್ರೀನಗರ, ಜಮ್ಮು, ಪಠಾನ್ಕೋಟು, ಅಮೃತ್ಸರು, ಚಂಡೀಗಢ, ಜಲಂಧರ್, ಬಟಿಂಡಾ, ಕಪೂರ್ತಾಲ, ಅದಂಪುರ ಮತ್ತು ನಲ್ಲು, ಉತ್ತರಾಲೈ, ಆಮೇಲೆ ಪಲೋಡಿ ಮತ್ತು ಭುಜ್ಜು. ಸೊ ಈ 15 ಪ್ಲೇಸ್ಗಳಲ್ಲಿ ಅವರು ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಅವ್ರದ್ದು HQ-9 ಏನು ಮಿಸೈಲ್ಸ್ ಇರುತ್ತೆ ಅದರದ್ದು ಜೊತೆಯಲ್ಲಿ ಸಣ್ಣ ಪುಟ್ಟ ಡ್ರೋನ್ಸ್ಗಳು ಮತ್ತೆ ಇದರಿಂದ ಟ್ರೈ ಮಾಡಿದ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಸೊ ನಮ್ಮದು ಏನು ಏರ್ ಡಿಫೆನ್ಸ್ ಸಿಸ್ಟಮ್ಸ್ ನಮ್ದೇನಿದೆ, ಆಕಾಶ್ ಮಿಸೈಲ್ಸ್ ಮತ್ತು S-400 ರಷ್ಯಾದು, ಇವೆರಡು ಸಮರ್ಥವಾಗಿ ಅದೆಲ್ಲದನ್ನು ಹೊಡೆದು ಉರುಳಿಸಿದೆ ಅವ್ರದ್ದು. ಯಾವುದೇ ಬಂದು ಇಲ್ಲಿ ಮಿಸೈಲು ಹಿಟ್ಟಾಗಿ ಅವ್ರದ್ದೇನು ಇದಿತ್ತು ಉದ್ದೇಶ ಈಡೇರೋದಕ್ಕೆ ಬಿಟ್ಟಿಲ್ಲ ನಮ್ಮವರು. ಸೊ ನಮ್ಮ S-400 ಬಂದ್ಬಿಟ್ಟು ಇವಾಗ 3 ಬೆಟಾಲಿಯನ್ ಇದೆ ನಮ್ಮ ಹತ್ರ, ಈ ರಷ್ಯನ್ ಮಿಸೈಲ್ಸ್. ಸೊ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಇದು ಸಿಕ್ಕಾಪಟ್ಟೆ ಶಕ್ತಿಶಾಲಿಯಾದಂಥ ಮಿಸೈಲು. ಇದು 120 ಕಿಲೋಮೀಟ್ರು ಇಂದ 200 ಕಿಲೋಮೀಟರ್ವರೆಗೂ ಮತ್ತು 250ರಿಂದ 400 ಕಿಲೋಮೀಟರ್ವರೆಗೂ ರೇಂಜ್ಗಳು ಇದರಲ್ಲಿ ವಿಧವಿಧವಾಗಿದೆ. ಮತ್ತು ಇದರಲ್ಲಿ ಸುಮಾರು ಡಿಟೆಕ್ಷನ್ ರೇಂಜು 600 ಕಿಲೋಮೀಟರ್ಸ್ ಇದೆ. ಸೊ 600 ಕಿಲೋಮೀಟರ್ ಡಿಟೆಕ್ಷನ್ ರೇಂಜು. ಬೇರೆ ಬರ್ತಾ ಇರೋಂಥ ಮಿಸೈಲ್ಗಳ ಕ್ಷಿಪಣಿಗಳನ್ನ ಇದು ಹೊಡೆದು ಬೀಳಿಸುತ್ತೆ. ಸೊ ಇದರಲ್ಲಿ ನಮ್ಮದು 3 ಬೆಟಾಲಿಯನ್ ಇಲ್ಲಿಯವರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ 5ಕ್ಕೆ ನಾವು ಇಂಡಿಯಾದವರು ಆರ್ಡರ್ ಪ್ಲೇಸ್ ಮಾಡಿರೋದು. ಅದಕ್ಕೆ ಲಾಸ್ಟ್ ಟೈಮು ಮೋದಿ ಅವರು, ಪುಟಿನ್ ಅವರು ಅಲ್ಲಿ ರಷ್ಯಾದಲ್ಲಿ ಮೀಟ್ ಮಾಡಿದಾಗ ಅದೆಲ್ಲ ನೀವು ನೋಡಿದ್ದೀರಾ, ಕೂತ್ಕೊಂಡು ಅಲ್ಲಿ ಟೀ ಎಲ್ಲ ಕುಡಿದು ಅವರು ಪ್ರೈವೇಟ್ ಮನೆ ಕರೆದಿದ್ರು ಪುಟಿನ್. ಸೊ ಅಲ್ಲಿ ಹೋದಾಗ ಮೋದಿ ಅವರು ಇದನ್ನೇ ಹೇಳಿದ್ದು, ನಮ್ಗೆ ಅರ್ಜೆಂಟ್ ಆಗೋದನ್ನು ಕೊಟ್ಬಿಡಿ, ನಮಗೆ ಇನ್ನೂ 2 ಬೆಟಾಲಿಯನ್ ನಮಗೆ ಕಳಿಸ್ಕೊಡಿ S-400 ಅಂತ. ಸೊ ಇದು ಇನ್ನೂ ಬಂದಿರಲಿಲ್ಲ. ಈಗ 3 ಇದೆ. ಅದರೊಳಗೆ 3ನ್ನ ಒಂದು ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ ಅಲ್ಲಿ ಮೇಲ್ಗಡೆ, ಒಂದು ವೆಸ್ಟ್ಗೆ ರಾಜಸ್ಥಾನ್ ಮತ್ತು ಗುಜರಾತ್ನ ಕಾನ್ಸಂಟ್ರೇಟ್ ಮಾಡಿ, ಪಂಜಾಬ್, ರಾಜಸ್ಥಾನ್, ಗುಜರಾತ್ನ ಕಾನ್ಸಂಟ್ರೇಟ್ ಮಾಡಿ, ವೆಸ್ಟಲ್ಲಿ ಡೆಲ್ಲಿ ಮತ್ತು ಕ್ಯಾಪಿಟಲ್ ಸಿಟಿ, ಮತ್ತು ಇನ್ನು ಹಿಮಾಚಲ್ ಪ್ರದೇಶ, ಉತ್ತರಾಖಂಡು, ಸ್ವಲ್ಪ ನಾರ್ತ್ ಈಸ್ಟ್ ಕಡೆಗೂ ಕಾನ್ಸಂಟ್ರೇಟ್ ಮಾಡಿ, ಡೆಲ್ಲಿ ಕ್ಯಾಪಿಟಲ್ ಸಿಟಿ, ಹಾಗಾಗಿ ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಬೆಟಾಲಿಯನ್ S-400 ಬಂದ್ಬಿಟ್ಟು ಈಸ್ಟಲ್ಲಿ, ಅಂದರೆ ಕಾನ್ಸಂಟ್ರೇಟೆಡ್ ಟುವರ್ಡ್ಸ್ ಚೈನಾ. ಸೊ ಆ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ 3 ಕಡೆ ಇಟ್ಕೊಂಡಿದ್ದೀವಿ ನಾವು. ಸೊ ಇದು 600 ಕಿಲೋಮೀಟರ್ಸ್ ರೇಂಜ್ ಇರುತ್ತೆ. ಸೊ ಅದನ್ನು ಈ 600 ಈ ಕಡೆ, 600 ನಾರ್ತಲ್ಲಿ, 600 ಈ ಕಡೆ ಈಸ್ಟ್ಗೆ. ಸೊ ಈ ರೀತಿ ಅದನ್ನು ಕ್ಲೀನಾಗಿ ಒಂದು ವಿಂಗಡಣೆ ಮಾಡಿಕೊಂಡು ಪ್ಲೇಸ್ಮೆಂಟ್ಸ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಆರ್ಮಿನವರು. ಸೊ ಇದು ಆರ್ಮಿಗೆ ಕಂಟ್ರೋಲ್ಗೆ ಇವಾಗ ಕೊಟ್ಟಿದ್ದಾರೆ ಇದನ್ನು. ಪ್ಲಸ್ ಏರ್ಫೋರ್ಸ್ನವ್ರಿಗೂ ಇದು ಮ್ಯಾಟ್ರ್ ಆಗುತ್ತೆ ಇದು ಬಂದಾಗ. ಸೊ ಈ ರೀತಿ ಕೊಟ್ಟಿದ್ದಾರೆ. ಹಾಗಾಗಿ ಇದು ಮಿಸೈಲ್ಸ್ ಎಲ್ಲ ನಮ್ಮನ್ನ ಇವತ್ತು ಪ್ರೊಟೆಕ್ಟ್ ಮಾಡಿದೆ, S-400 ಮಿಸೈಲ್ಸು. ಅವಾಗೆಲ್ಲ ಕೇಳ್ತಾ ಇದ್ರು ಆಪೋಸಿಷನ್ ಪಾರ್ಟಿಯವರು, ಏನಕ್ಕೆ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀರಾ, S-400 ಮಿಸೈಲ್ಸ್ ತುಂಬ ಕಾಸ್ಟ್ಲಿ, ನಮ್ಗೆ ಅದು ಅವಶ್ಯಕತೆನೇ ಇಲ್ಲ ಅಂತ. ಇವತ್ತು ಅದರ ಅವಶ್ಯಕತೆ ಗೊತ್ತಾಗಿದೆ. ಸೊ ಇದೊಂದಾಯಿತು ಇವತ್ತು. ಮತ್ತು ನಂತರ ಅವ್ರದ್ದು ಪಾರ್ಲಿಮೆಂಟಲ್ಲಿ ಇವತ್ತು ಪಾಪ ಅಳ್ತಾ ಇದ್ದಾರೆ ಅವ್ರ MP. ಯಪ್ಪಂಗೆ ವಯಸ್ಸಾಗಿದೆ, ನಮಗೆ ನೋಡ್ರೆ ಬೇಜಾರಾಗತ್ತೆ ಪಾಪ. ಅಳ್ತಾನೆ ಅಂತ ಅಳ್ತಾನೆ, ತಾಹಿರ್ ಇಕ್ಬಾಲ್ ಅಂತ. ಅಯ್ಯೋ ನಮಗೆ ಕಾಪಾಡಬೇಕು, ನಮಗೆ ದೇವರೇ ನಮ್ಮನ್ನು ಕಾಪಾಡಬೇಕು, ಅದು ಇದು ಅಂತ. ಮತ್ತು ಅವರು ನಮ್ಮನ್ನ ವಿನಾಕಾರಣ ಮಸೀದಿಗಳ ಮೇಲೆ ಬಾಂಬ್ ಹಾಕ್ತಾರೆ ಅಂತ ಅವರು ನಮಗೆ ಅಲೆಜ್ ಮಾಡ್ತಾ ಇದ್ದಾರೆ, ಇಂಡಿಯಾ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ವಿಷಯ ಹೇಳ್ತೀನಿ ನಾನು ನಿಮಗೆ, ಒಂದು ಪ್ಯಾಟರ್ನ್ ಹೇಳ್ತೀನಿ ನಾನು, ಯಾವ ರೀತಿ ಇರುತ್ತೆ ಇದು ಅಂತ. ಈಗ ಜೈಷೆ ಮೊಹಮ್ಮದ್ನ ಮಸೂದ್ ಅಜರು, ಲಷ್ಕರ್-ಇ-ತೊಯ್ಬಾನ ಹಫೀಜ್ ಸಯೀದ್ ಮತ್ತು ದಾವೂದ್ ಇಬ್ರಾಹಿಂ, ಈ 3 ಜನ ಏನು ಇಂಡಿಯಾಸ್ ಮೋಸ್ಟ್ ವಾಂಟೆಡ್ ಪೀಪಲ್ ಪಾಕಿಸ್ತಾನಲ್ಲಿದ್ದಾರೆ, ಇವರೆಲ್ಲರೂ ಮಸೀದಿಗಳ ಪಕ್ಕದಲ್ಲಿ ರಕ್ಷಣೆ ತಗೊಂಡಿದ್ದಾರೆ. ಯಾಕೆ ಅಂದರೆ ಮಸೀದಿ ಇರೋದ್ರಿಂದ ಅಲ್ಲಿ ಬಾಂಬ್ ಹಾಕಲ್ಲ ನಮ್ಮ ಮೇಲೆ ಅಂತ. ಮಸೂದ್ ಅಜರ್ನೂ ಅಷ್ಟೇ, ಇವಾಗ ಅದ್ರ ಪಕ್ಕದಲ್ಲೇ ಇಟ್ಕೊಂಡಿದ್ದು, ಮನೆ ಕಟ್ಕೊಂಡಿದ್ದು ಮಸೀದಿ ಪಕ್ಕದಲ್ಲಿ. ಹಫೀಜ್ ಸಯೀದ್ ಕೂಡ ಲಾಹೋರ್ನಲ್ಲಿ ಮಸೀದಿ ಹಿಂದ್ಗಡೆನೆ ಮನೆ ಕಟ್ಕೊಂಡಿದ್ದಾನೆ, ಜಸ್ಟ್ ಬ್ಯಾಕ್ ಸೈಡ್, ಒಂದೇ ಕಾಂಪೌಂಡ್ ಮಧ್ಯದಲ್ಲಿ ಡಿಫ್ರೆನ್ಸ್. ಕರಾಚಿನಲ್ಲಿ ದಾವೂದ್ ಇಬ್ರಾಹಿಂ ಕೂಡ ಮಸೀದಿ ಪಕ್ಕದಲ್ಲೇ ಮನೆ ಇರೋದು. ಸೊ ಇವರೆಲ್ಲ ಏನು ಮಾಡ್ತಾರೆ, ಇದು ಪ್ಯಾಟರ್ನ್. ಆಮೇಲೆ ಇನ್ನೊಂದು ವಿಚಾರಕ್ಕೆ ಇವರು ಮಸೀದಿ ಪಕ್ಕದಲ್ಲಿ ಮಾಡ್ಕೊತಾರೆ ಮನೇನ. ಒಂದು ಪ್ರೊಟೆಕ್ಷನ್, ನಮ್ಮ ಮಸೀದಿ ಇದೆ ಹೊಡೆಯೋದಿಲ್ಲ ಅನ್ನೋದೊಂದು. ಎರಡನೇದೇನು ಅಂದರೆ, ಅವರು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಹೋಗಿ ಪ್ರೇಯರ್ ಮಾಡೋಕ್ಕಾಗಲ್ಲ. ಅವ್ರು ಒಂಥರ VIP-ಗಳಲ್ವಾ, ಈ ಟೆರರಿಸಮ್ನಲ್ಲಿ VIP-ಗಳು ಅವರು. ಅವ್ರು ಪಬ್ಲಿಕಲ್ಲಿ ಹೋಗ್ಬಿಟ್ಟು, ಇವಾಗ ಅಲ್ಲೆಲ್ಲ ಒಂದು ಮಾಸ್ಕ್ ಇದೆ, ಅಲ್ಲಿ ಹೋಗಿ ಅಲ್ಲಿ ಪ್ರೇ ಮಾಡೋಕ್ಕಾಗಲ್ಲ. ಇವರೆಲ್ಲ ಏನು ಮಾಡ್ತಾರೆ, ಆ ಮಸೀದಿಗಳು ದೂರ ಇದ್ರೆ ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಎಂಟರ್ ಆಗಬೇಕು, ಅವ್ರ ಸೆಕ್ಯೂರಿಟಿ ಥ್ರೆಟ್ ಆಗುತ್ತೆ ಅಂತ ಇವರು ಮಸೀದಿ ಪಕ್ಕದಲ್ಲೇ ಮನೆ ಕಟ್ಕೊತಾರೆ. ಸೊ ಹಾಗಾಗಿ ಮಸೂದ್ ಅಜರ್ನ ಹೊಡೆದ ಜಾಗದಲ್ಲಿ ಇವರು ಮಸೀದಿ ಇತ್ತು, ಅಲ್ಲಿ ಬಾಂಬ್ ಹಾಕ್ಬಿಟ್ಟು ಮಸೀದಿ ಮೇಲೆ ಬೀಳಿಸಿ ಇವರು ಮಸೀದಿನ ಟಾರ್ಗೆಟ್ ಮಾಡಿದ್ದಾರೆ, ನಮ್ಮ ಧರ್ಮ ಕ್ಷೇತ್ರನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ವಿನಾಕಾರಣ ಆರೋಪ ಹೊರಿಸಿ ಅವ್ರನ್ನ ಅಲ್ಲೇ ಪಕ್ಕದಲ್ಲಿ ಇರ್ತಾರೆ. ಅವ್ರು ಹೊಡಿಬೇಕು ಅಂದರೆ ಹಾಕ್ಲೇಬೇಕು, ಅದರಲ್ಲೆಲ್ಲ ಒಂದು ಬಿದ್ದಿದೆ. ಬಟ್ ಮಸೀದಿನೇ ಹೊಡಿಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಇಂಡಿಯಾದವ್ರು ಹೊಡೆದಿಲ್ಲ, ಆ ಇಂಡಿಯನ್ ಗೌರ್ಮೆಂಟ್ ಅವರು, ಅದರಲ್ಲೂ ಎಸ್ಪೆಷಲಿ ಮೋದಿ ಅವರು. ಈಗ ನಾನು ಹೇಳೋದೇನು ಅಂದರೆ, ಯಾರು ತನ್ನ ಧರ್ಮನ ಹೆಚ್ಚಾಗಿ ಪ್ರೀತಿಸ್ತಾನೋ ಆ ವ್ಯಕ್ತಿ ಖಂಡಿತವಾಗ್ಲೂ ಬೇರೆ ಧರ್ಮನ ಗೌರವಿಸ್ತಾನೆ.
ಸೊ ಇದು ಖಂಡಿತ ಆಯ್ತು. ನಾನು ನನ್ನ ಕನ್ನಡ ಭಾಷೆ ನಾನು ಹೆಚ್ಚಾಗಿ ನಾನು ಪ್ರೀತಿಸೋದ್ರಿಂದ, ಅದು ನನ್ನ ಮಾತೃಭಾಷೆ ಆದ್ರಿಂದ ನಾನು ಬೇರೆ ಭಾಷೆನ ನಿಂದನೆ ಮಾಡಬಾರ್ದು, ಬೇರೆ ಭಾಷೆನ ನಾನು ಗೌರವಿಸಬೇಕು. ಅದೇ ರೀತಿ ಮೋದಿಯವರು ಕೂಡ ಅವರು ಹಿಂದೂ ಧರ್ಮನ ಎಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೋ ಅದೇ ರೀತಿಯಲ್ಲಿ ಅವರು ಬೇರೆ ಧರ್ಮನ ಅವರು ಗೌರವಿಸ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಈ ಕೆಲಸಗಳಿಗಂತೂ ಅವ್ರು ಕೈ ಹಾಕೋದಕ್ಕೆ ಅವ್ರು ಬಿಡೋದಿಲ್ಲ, ಅವ್ರು ಮಾಡೋದು ಇಲ್ಲ. ಅವರು ಅಂತಲ್ಲ, ಅಮಿತ್ ಶಾ ಅವರು ಅದೇ ರೀತಿನೇ, ರಾಜನಾಥ್ ಸಿಂಗ್ ಅವರು ಅದೇ ರೀತಿನೇ, ಬಹಳ ಜನ ಇರೋರಲ್ಲ ಅದೇ ರೀತಿ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಎಲೈಟ್ ಏನು ಗೌರ್ಮೆಂಟ್ ಅಲ್ಲಿ ಇದ್ದಾರೆ ಅವರೆಲ್ಲ ಅದೇ ರೀತಿನೇ ಇರೋದು, ಬೇರೆ ಧರ್ಮ ಗೌರವಿಸ್ತಾರೆ ಅಷ್ಟೇ ರೀತಿ. ಸೊ ಹಾಗಾಗಿ ಅವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಫಸ್ಟ್ ಇದನ್ನು ತೆಗೆದಾಕಿ. ಅವರು ಆತನ ಟಾರ್ಗೆಟ್ ಮಾಡಿದಾಗ ಅಲ್ಲಿ ಬಿದ್ದಿದೆ. ಅದನ್ನ ಇವರು ಮನಸ್ಸಲ್ಲಿ ಇಟ್ಕೊಂಡು ಪಂಜಾಬ್ನಲ್ಲಿ ಒಂದು ಗುರುದ್ವಾರ ಮೇಲೆ ಬಾಂಬ್ ಹಾಕೋದು. ಅಲ್ಲಿ 3 ಜನ ಸತ್ತೋದ್ರು. ಯಾರು ಪಾಕಿಸ್ತಾನದವ್ರು ಶೆಲ್ಲಿಂಗ್ ಮಾಡ್ತಾ ಇದಾರಲ್ಲ ಅದರದ್ದು ವಿಚಾರ ಹೇಳ್ತೀನಿ. 16 ಜನ ಭಾರತೀಯರ ಸಾವಾಗಿದೆ. 16 ಭಾರತೀಯರ ಸಾವು. ಇದರಲ್ಲಿ 3 ಜನ ಹೆಂಗಸರು, 2 ಮಕ್ಕಳು ಸೇರ್ಕೊಂಡಿದ್ದಾರೆ. ಒಟ್ಟು ಇವರು ಸೇರಿ 5 ಜನ ಸೇರಿ 16 ಜನ ಭಾರತೀಯರ ಸಾವಾಗಿದೆ. ಇದು ಶೆಲ್ಲಿಂಗ್ಗಳು ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ. ವೆರಿ ಕ್ಲೋಸ್ ಟು LOC. ಅಮೃತ್ಸರ್ವರೆಗೂ ಬಂದು ಬಿದ್ದಿದೆ ಇವತ್ತು. ಅವ್ರು ನಿನ್ನೆ ಲಾಂಚ್ ಮಾಡಿರೋದು ನೈಟ್. ಸೊ ಹಳ್ಳಿಗಳು, ಮನೆಗಳು ಸುಮಾರು 40 ರಿಂದ 45 ಮನೆಗಳು ಸಂಪೂರ್ಣ ನಾಶ ಆಗಿದೆ. ಅವ್ರಿಗೆ ಇವಾಗೆಲ್ಲ ಬಂಕರ್ಗಳು ಮಾಡಿ ಅವರಿಗೆ ಒಂದು ಗಂಜಿ ಕೇಂದ್ರ ಅಂತ ನಾವೇನು ಕರಿತೀವಿ ಆ ಥರ ಒಂದು ಮಾಡಿ ಗೌರ್ಮೆಂಟ್ನವರು, ಸ್ಟೇಟ್ ಗೌರ್ಮೆಂಟ್ ಅವರು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಸೇರಿಕೊಂಡು ಆ ಜನಗಳಿಗೆಲ್ಲ ಒಂದು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ಊಟ ತಿಂಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಂದು ಶೆಲ್ಟರ್ ಸದ್ಯಕ್ಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಮನೆಗಳನ್ನ ಅವರ ಜಾಗದಲ್ಲಿ ಮತ್ತೆ ಕಟ್ಕೊಡುವಂಥ ಕಾರ್ಯಕ್ಕೆ ನಮ್ಮ ಸರ್ಕಾರ ಕೈ ಹಾಕತ್ತೆ. ಸೊ ಇದೊಂದು. ಇನ್ನೊಂದು S-400 ಮತ್ತು ಆಕಾಶ್ ಇವತ್ತು ನಮ್ಗೆ ಪ್ರೊಟೆಕ್ಟ್ ಮಾಡಿದೆ. ಆಕಾಶ್ ಮಿಸೈಲ್ಸ್ ಫಸ್ಟ್ ಟೈಮ್ ಯೂಸ್ ಮಾಡಿರೋದು, ಇಂಡಿಯಾದು ಇಂಡಿಜಿನಿಯಸ್ಲಿ ಬಿಲ್ಟ್ ಮಿಸೈಲ್ಸ್ ಇದು. ಇದು ಇವತ್ತು ನಮ್ಮನ್ನ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿದೆ. ಆ ವಿಷಯ ನಾವು ಇವತ್ತೆಲ್ಲ ಸೆಲೆಬ್ರೇಟ್ ಮಾಡಬೇಕು, ಆಕಾಶ್ ಮಿಸೈಲ್ಸ್ ಸಕ್ಸಸ್ಫುಲ್ ಆಗಿರೋದು. ಮತ್ತೆ ಇನ್ನೊಂದು, ನಮ್ಮ ಡ್ರೋನ್ಸ್ ಬೆಳಗ್ಗೆ ನಾವೆಲ್ಲ ರಿಪೋರ್ಟ್ ಮಾಡಿದ್ವಿ ಎಲ್ಲ ನಾವು ನ್ಯೂಸ್ಗಳು ಚಾನಲ್ನವರೆಲ್ಲರೂ, ಲಾಹೋರ್ನಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಯಿತು, ಸೀರಿಯಲ್ ಬಾಂಬ್ ಬ್ಲಾಸ್ಟ್ಗಳು ಅಂತ. ಅದು ಆಮೇಲೆ ನಮಗೆ ವಿಷಯ ಗೊತ್ತಾಯಿತು, ಆರ್ಮಿನವರು ಅದನ್ನು ಹೇಳಿದ್ಮೇಲೆ ಅದು ಎಲ್ಲೂ ಸೀರಿಯಲ್ ಬಾಂಬ್ ಬ್ಲಾಸ್ಟ್ಗಳು ಲಾಹೋರ್ನಲ್ಲಿ ಆಗಿದ್ದಲ್ಲ. ಕಾಮಿಕಾಜೆ ಡ್ರೋನ್ಸ್ ಅಂತ ಕರೀತಾರೆ. ಕಾಮಿಕಾಜೆ ಅಂದರೆ ಸೂಸೈಡ್ ಬಾಂಬರ್ಸ್ ಥರ, ಸೂಸೈಡ್ ಮಾಡ್ಕೊಳ್ಳೋದು. ಸೊ ಆ ಡ್ರೋನ್ಸ್ಗಳೆಲ್ಲ ಇಂಡಿಯಾದು ಹೋಗಿ ಹಾರ್ಕೊಂಡು ಹೋಗಿ ಯಾವಾಗ ಅವರು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್, ರಡಾರ್ ಸಿಸ್ಟಮ್ಸ್ನ ಟಾರ್ಗೆಟ್ ಮಾಡಿ ಅವ್ರು ಲಾಂಚ್ ಮಾಡಿದ್ರು, ಪ್ರತಿಯೊಂದಕ್ಕೂ ಕೌಂಟರ್ ಕೊಡ್ತಾ ಇದೆ. ಇಲ್ಲಿ ಇಂಡಿಯಾ ಬರೀ ರೆಸ್ಪಾನ್ಸ್ ಮಾಡ್ತಾ ಇದೆ ಅಷ್ಟೇ. ಅವ್ರು ಮಾಡ್ತಾರೋ ತಪ್ಪು ಕೆಲಸಗಳಿಗೆ ಇಂಡಿಯಾ ರಿಯಾಕ್ಷನ್ ಕೊಡ್ತಾ ಇದೆ. ಅವ್ರ ಆಕ್ಷನ್ಗಳಿಗೆ ನಮ್ಮವ್ರು ರಿಯಾಕ್ಷನ್ ಮಾಡ್ತಾರೆ ಅಷ್ಟೇ. ಸೊ ನಮ್ಮ ಡ್ರೋನ್ಸ್ ಎಲ್ಲ ಹೋಗಿ ಅವರು ಏರ್ ಡಿಫೆನ್ಸ್ ಸಿಸ್ಟಮ್ ಲಾಹೋರ್ನಲ್ಲಿರೋ ಏರ್ ಡಿಫೆನ್ಸ್ ಸಿಸ್ಟಮ್ನ ಹೊಡೆದಾಕ್ಬಿಟ್ಟು ಬಂದಿದೆ ನಮ್ಮ ಇದು. ಸೊ ಅದೇ ಸೀರಿಯಲ್ ಬ್ಲಾಸ್ಟ್ಗಳು ಅಂತ ಅಲ್ಲಿ ರಿಪೋರ್ಟ್ ಮಾಡಿದೆ ಎಲ್ಲರೂ. ಅಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗ್ತದೆ, ಬಾಂಬ್ ಬ್ಲಾಸ್ಟ್. ಇದು ಏನಾಗಿದೆ, ದೊಡ್ಡ ಮಟ್ಟದಲ್ಲಿ ಧಕ್ಕೆ ಆಗಿದೆ. ಯಾಕೆ ಅಂತ ಹೇಳ್ತೀನಿ. ಲಾಹೋರ್, ರಾವಲ್ಪಿಂಡಿ ಇಸ್ ದ ISI ಹೆಡ್ ಕ್ವಾರ್ಟರ್ಸ್ ಅಂಡ್ ಮಿಲಿಟರಿ ಕ್ಯಾಪಿಟಲ್. ಸೊ ರಾವಲ್ಪಿಂಡಿಯಿಂದನೇ ಕಂಪ್ಲೀಟ್ಲಿ ಪಾಕಿಸ್ತಾನ ನಡೆಯೋದು. ಯಾಕಂದ್ರೆ ಅಲ್ಲಿ ಮಿಲಿಟರಿ ಕಂಪ್ಲೀಟ್ ಸೇನೆ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇದೆ, ಆಯ್ತಾ. ಲಾಹೋರ್ ಏನಕ್ಕೆ ಫೇಮಸ್? ಲಾಹೋರ್ ಇಸ್ ದ ಹಾರ್ಟ್ ಆಫ್ ಪಾಕಿಸ್ತಾನಿ ಪಂಜಾಬೀಸ್. ಪಾಕಿಸ್ತಾನದಲ್ಲೂ ಪಂಜಾಬ್ ರಾಜ್ಯ ಇದೆ, ನಿಮಗೆಲ್ಲ ಗೊತ್ತಿರೋಂಗೆ. ನಮ್ಮ ಇಂಡಿಯಾದಲ್ಲೂ ಪಂಜಾಬ್ ಇದೆ, ಪಾಕಿಸ್ತಾನದಲ್ಲೂ ಪಂಜಾಬ್ ಪ್ರಾವಿನ್ಸ್ ಇದೆ. ಇವರು ಪಂಜಾಬಿ ಮಾತಾಡ್ತಾರೆ, ಅವರು ಪಂಜಾಬಿ ಮಾತಾಡ್ತಾರೆ. ಊಟ ತಿಂಡಿ ಪ್ರತಿಯೊಂದು, ಬಟ್ಟೆ, ಜುಬ್ಬಾ ಕುರ್ತಾ ಹಾಕೋದು ಎಲ್ಲ ಕಂಪ್ಲೀಟ್ಲಿ ಬಟ್ಟೆ, ಹೆಂಗಸರು, ಇದು ಅವ್ರ ಮನೆಯ ಶೈಲಿಗಳೆಲ್ಲ ಒಂದೇ. ಇವ್ರು ಏನಾದ್ರೆ ಸಿಖ್ ಧರ್ಮನ ಫಾಲೋ ಮಾಡ್ತಾರೆ ಇಂಡಿಯಾದಲ್ಲಿರೋರು, ಅವರು ಇಸ್ಲಾಂ ಧರ್ಮನ ಫಾಲೋ ಮಾಡ್ತಾರೆ ಅಷ್ಟೇ. ಇನ್ನೆಲ್ಲ ಸೇಮ್. ಅವರು ದೇ ಆರ್ ವೆರಿ ಸ್ಟ್ರಾಂಗ್ ಪೀಪಲ್. ಫಿಸಿಕಲಿ ಹೇಳ್ತಲ್ಲ ನಾನು, ಫಿಸಿಕಲಿನೂ ಸ್ಟ್ರಾಂಗೇ ಪಂಜಾಬೀಸು. ಅವ್ರಿಗೆ ನಮ್ಮಂಥವ್ರು ಇಬ್ಬರು ಹೋಗ್ಬೇಕು ಒಬ್ಬರ ಮೇಲೆ, ಅವ್ರಿಗೆ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಇನ್ನೊಂದೇನು ಅಂದರೆ ದೇ ಆರ್ ಪೊಲಿಟಿಕಲಿ ವೆರಿ ಸ್ಟ್ರಾಂಗ್, ಫೈನಾನ್ಷಿಯಲಿ ವೆರಿ ವೆರಿ ಸ್ಟ್ರಾಂಗ್. ನಾನು ಹೇಳ್ತಾ ಇರೋದು ಪಂಜಾಬಿ ಪಾಕಿಸ್ತಾನೀಸ್ ಬಗ್ಗೆ. ಪಾಕಿಸ್ತಾನದಲ್ಲಿರೋ ಪಂಜಾಬ್ ಪ್ರಾವಿನ್ಸ್ಗೆ ಮೇನ್ ಸಿಟಿ ಲಾಹೋರ್. ಸೊ ಇಲ್ಲಿರುವಂಥ ಪಂಜಾಬೀಸ್ ಇದಾರಲ್ಲ, ದೇ ಕಂಟ್ರೋಲ್ ಮೋಸ್ಟ್ ಆಫ್ ದ ಎಕಾನಮಿ ಆಫ್ ಪಂಜಾಬ್, ಪಾಕಿಸ್ತಾನ. ಸೊ ದೇ ಕಂಟ್ರೋಲ್ ಪೊಲಿಟಿಕಲಿನೂ ದೇ ಆರ್ ವೆರಿ ಸ್ಟ್ರಾಂಗ್, ಪೊಲಿಟಿಕಲಿ ದೇ ಆರ್ ವೆರಿ ಸಖತ್ ಪುಲ್ ಇದೆ ಅವ್ರಿಗೆ. ಸೊ ಈ ಲಾಹೋರ್ನಲ್ಲಿ ಇಂಥ ಪೊಲಿಟಿಕಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರುವಂಥ ಪಂಜಾಬೀಸ್ ಕಂಟ್ರೋಲ್ ಮಾಡುವಂಥ ಜಾಗದಲ್ಲಿ ಇವತ್ತು ನಮ್ಮ ಕಾಮಿಕಾಜೆ ಡ್ರೋನ್ಸ್ ಹೋಗಿ ಹೊಡೆದು ಸಿಟಿನಲ್ಲಿ ಅಲ್ಲಿರುವಂಥ ಅವ್ರ ಏರ್ ಡಿಫೆನ್ಸ್ ಸಿಸ್ಟಮ್ನ, HQ-9 ಮಿಸೈಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಫೋಟೋ ಬರುತ್ತೆ ನೋಡಿ ಇವಾಗಲೇ. ಸೊ ಇದು ಚೈನಾ ಮೇಡು. ಈ ಏರ್ ಡಿಫೆನ್ಸ್ ಸಿಸ್ಟಮ್ಸ್ನ ಎಲ್ಲ ಇವತ್ತು ಡೆಮಾಲಿಷ್ ಮಾಡಿ ನಾಶ ಮಾಡಿ ನಮ್ಮವರು ಡ್ರೋನ್ ಮೂಲಕ ಬಂದಿದ್ದಾರೆ ಲಾಹೋರ್ನಲ್ಲಿ. ಆಮೇಲೆ ರಾವಲ್ಪಿಂಡಿನಲ್ಲಿ ಕೂಡ ಸ್ಟೇಡಿಯಂ ಹತ್ರ ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನೋ ಸುದ್ದಿ ಬರ್ತದೆ, ಕ್ರಿಕೆಟ್ ಸ್ಟೇಡಿಯಂ ಹತ್ರ. ಅಲ್ಲಿ ಪಾಕಿಸ್ತಾನ ಸೂಪರ್ ಲೀಗ್ ಅದೇನೋ PSL ಅಂತ ನಡೀತಾ ಇದೆ. ಸೊ ಆ ಪಾಕಿಸ್ತಾನ PSL ಮ್ಯಾಚ್ಗಳು ಎಲ್ಲದನ್ನು ಕಂಪ್ಲೀಟ್ಲಿ ಲಾಹೋರ್ ಬೇಡ, ಇಸ್ಲಾಮಾಬಾದ್ ಬೇಡ, ರಾವಲ್ಪಿಂಡಿ ಬೇಡ, ಎಲ್ಲ ಕರಾಚಿಯಲ್ಲಿ ಆಡಿ ಡೌನಲ್ಲಿ ಕರಾಚಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಕರಾಚಿಗೆ ಅವರೆಲ್ಲ ತೊಗೊಂಡೋಗಿದ್ದಾರೆ ಅಂದರೆ, ಅವ್ರಿಗೇನೊಂದು ಧೈರ್ಯ ಅಂದರೆ, ಕರಾಚಿನಲ್ಲಿ ಇವತ್ತು ಅವ್ರದ್ದು ನೇವಿದು ಫ್ರಿಗೇಟ್ಸು, ಡಿಸ್ಟ್ರಾಯರ್ಸು ಎಲ್ಲ ಇದೆ. ಪ್ಲಸ್ ಇವ್ರದ್ದು ಟರ್ಕಿ ಅವ್ರದ್ದು ಒಂದು ವಾರ್ಶಿಪ್ ಅಂತ ನಿಂತ್ಕೊಂಡಿದೆ. ಮತ್ತು ಅಲ್ಲಿ ಚೈನಾದು ಮಿಸೈಲ್ ಸಿಸ್ಟಮ್ಸ್ಗಳನ್ನ ಅಲ್ಲಿ ಅಳವಡಿಸಿದ್ದಾರೆ. ಯಾಕೆಂದ್ರೆ ಅಲ್ಲಿ ಅವ್ರದ್ದು CPEC, ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್. ಸೊ ಅಲ್ಲಿ ಕರಾಚಿ ಹತ್ರ ಗ್ವಾದರ್ ಪೋರ್ಟ್ ನಿಮಗೆಲ್ಲ ಗೊತ್ತಿದೆ. ಸೊ ಆ ಗ್ವಾದರ್ ಪೋರ್ಟ್ ಏನಿದೆ ಅಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಆ ಪೋರ್ಟ್ ಹತ್ರ ಎಲ್ಲ ಸೆಕ್ಯೂರಿಟಿ ಚೆನ್ನಾಗಿರುತ್ತೆ, ಅಲ್ಲಿ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಕರಾಚಿ ಅಂತ ನಲ್ಲಿ ಇಂಡಿಯಾದವರು ಅಂತ ಅಂದ್ಬಿಟ್ಟು ಅಲ್ಲಿಗೆಲ್ಲ ಮ್ಯಾಚ್ಗಳು ಇವತ್ತು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ರಾವಲ್ಪಿಂಡಿ ಹತ್ರ ಆಗಿದ್ದು ಬಾಂಬ್ ಬ್ಲಾಸ್ಟ್ ಅಲ್ಲ, ಅಲ್ಲೂ ನಮ್ಮವರು ಏರ್ ಡಿಫೆನ್ಸ್ ಸಿಸ್ಟಮ್ನ, ರಡಾರ್ನ ನಮ್ಮ ಡ್ರೋನ್ ಮೂಲಕ ಅಲ್ಲೂ ಡೆಮಾಲಿಷ್ ಮಾಡಿದ್ದಾರೆ. ಸೊ ಇದು ಎಲ್ಲೂ ಬಾಂಬ್ ಬ್ಲಾಸ್ಟ್ ಆಗಿಲ್ಲ ಪಾಕಿಸ್ತಾನದಲ್ಲಿ, ಎಲ್ಲ ಕಡೆ ನಮ್ಮ ಡ್ರೋನ್ಸ್ಗಳು ಹೋಗಿ ಹೊಡೆದಿರೋದು. ಇಲ್ಲಿಂದ ಆಪರೇಟ್ ಮಾಡಿ ನಮ್ಮ ಡ್ರೋನ್ಸ್ ಮೂಲಕ ಅವ್ರ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ದು ಯಾವಾಗ ಅವ್ರು ಟಾರ್ಗೆಟ್ ಮಾಡಿದ್ರು ಅದು ಹೊಡೆದಿದ್ದಾರೆ. ಆಮೇಲೆ ಇನ್ನೊಂದು ಇದು ಕಂಪ್ಲೀಟ್ ಮಾಡೋದಕ್ಕೆ ಲಾಸ್ಟಾಗಿ ಹೇಳ್ಬಿಡ್ತೀನಿ. ವೆನ್ ದೇ ಆರ್ ಟ್ರೈಯಿಂಗ್ ಟು ಅಟ್ಯಾಕ್ ಅವರ್ ರಡಾರ್ ಸಿಸ್ಟಮ್ಸ್, ವೆನ್ ದೇ ಆರ್ ಟ್ರೈಯಿಂಗ್ ಟು ಅಟ್ಯಾಕ್ ಅವರ್ ಏರ್ ಫೋರ್ಸ್ ಸ್ಟೇಷನ್ಸ್,
ದಟ್ ಶೋಸ್ ದಟ್ ದೇರ್ ವಿಲ್ ಬಿ ಏರ್ ಅಟ್ಯಾಕ್. ಅಂದರೆ ಅವರು ಫೈಟರ್ ಜೆಟ್ಗಳ ಮೂಲಕ ಇವತ್ತು ಮಧ್ಯರಾತ್ರಿ ಅಥವಾ ನಾಳೆ ಮಧ್ಯರಾತ್ರಿ ಒಳಗೆ, ಅಂದರೆ 9ನೇ ತಾರೀಕು ಬೆಳಗಿನ ಜಾವದಿಂದ 10ನೇ ತಾರೀಕು ಬೆಳಗಿನ ಜಾವದ ಒಳಗಾಗಿ ಬಹುಶಃ 90% ಅವರು ದೇ ಮೈ ಫ್ಲೈ ಇನ್, ಅವ್ರು ಬರ್ಬೋದು. ಅವ್ರ F-16ಗಳು, JF-17ಗಳು, ಚೈನಾ ಮೇಡ್ JF-17, ಅಮೆರಿಕನ್ ಮೇಡ್ F-16ಗಳು. ಸೊ ಇದೆಲ್ಲ ಜೆಟ್ಸ್ಗಳನ್ನ ತಗೊಂಡು ಅವರು ಬರೋಕ್ಕೆ ಮುಂಚೆ ಇದನ್ನ ಯಾವಾಗಲೂ ರೆಡಾರ್ನ ಹೊಡೆಯೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ರೆಡಾರ್ ಹೊಡೆಯೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ಅವ್ರು ಏರ್ ಅಟ್ಯಾಕ್ ಕಂಪ್ಲೀಟ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವ್ರು ಏರ್ ಅಟ್ಯಾಕ್ ಬರ್ತಾ ಇದ್ದಾರೆ. ಅವ್ರು ಏರ್ ಅಟ್ಯಾಕ್ಸ್ ಎಷ್ಟೇ ಪ್ಲಾನ್ ಮಾಡಿರಲಿ, ಅದಕ್ಕೆ ಕಂಪ್ಲೀಟ್ಲಿ ನಮಗೆ ಬೇಕಾಗಿರುವಂಥ ಸಫೆಸ್ಟಿಕೇಶನ್, ನಮ್ಮ ಮಿಸೈಲ್ ಸಿಸ್ಟಮ್ಸ್ ಎಲ್ಲ ರೆಡಿ ಇದೆ. ಏರ್ಕ್ರಾಫ್ಟ್ ಮಿಸೈಲ್ ಸಿಸ್ಟಮ್ಸು, ಆ್ಯಂಟಿ ಏರ್ಕ್ರಾಫ್ಟ್ ಗನ್ಸು, ಆಮೇಲೆ ನಮ್ಮ ಫೈಟರ್ ಜೆಟ್ಗಳು ಇಮಿಡಿಯೇಟಾಗಿ ಅವ್ರು ಬಂದರು ಅಂದರೆ ವಿತಿನ್ 2 to 5 ಮಿನಿಟ್ಸ್ ನಮ್ಮ ಫೈಟರ್ ಜೆಟ್ಗಳು ಏರಲ್ಲಿರುತ್ತೆ. ಸೊ ನಮ್ಮ ಏರ್ಫೋರ್ಸ್ ಸ್ಟೇಷನ್ಸ್ ಎಲ್ಲ ಆ ಕಡೆ ಎಲ್ಲ ಕಂಪ್ಲೀಟ್ಲಿ ಆಕ್ಟಿವೇಟ್ ಆಗಿದೆ, ಹೈ ಅಲರ್ಟಲ್ಲಿದೆ. ಸೊ ಯಾವುದೇ ರೀತಿ ಭಯ ಪಡಬೇಕಾಗಿಲ್ಲ. ಬಟ್ ಆದರೂ ಇವತ್ತು ಗುರ್ದಾಸ್ಪುರ್ ಭಾಳ ಹತ್ರ ಇದೆ. ಗುರ್ದಾಸ್ಪುರಲ್ಲಿ ಇವತ್ತು ಅನೌನ್ಸ್ ಮಾಡಿದ್ದಾರೆ, ಇವತ್ತು ನೈಟು 9 ಗಂಟೆಯಿಂದ ನಾಳೆ ಬೆಳಗಿನ ಜಾವ 5 ಗಂಟೆವರೆಗೂ ಸಿಟಿಲಿ ಲೈಟ್ಸ್ ಇರೋದಿಲ್ಲ. ಸೊ ಈ ರೀತಿ ಅನೇಕ ಸಿಟಿಗಳಲ್ಲಿ ಆ ಬಾರ್ಡರ್ ಏರಿಯಾದಲ್ಲಿ ಇವತ್ತು ನಡೆಯುತ್ತೆ. ಸೊ ಆಮೇಲೆ ನಿಮಗೆ ನೋಡಿ ಇದರದ್ದು ಪಿಕ್ಚರ್ ಆಗ್ತಾ ಇದೀವಿ. ಇದರಲ್ಲಿ ಕಂಪ್ಲೀಟ್ಲಿ ಇಷ್ಟು ಕಡೆ ಫ್ಲೈಟ್ ಓಡಾಡ್ತಾ ಇಲ್ಲ, ಎಲ್ಲ ಖಾಲಿ ಇದೆ. ಸೊ ನಮ್ಮ ಬಾರ್ಡ್ರಿಂದ ಈ ಕಡೆ ಗುಜರಾತ್ ಪಕ್ಕದಲ್ಲಿ ಒಂದಷ್ಟು ದೂರದವರೆಗೂ, ಒಳಗಡೆವರೆಗೂ, ಇನ್ಲ್ಯಾಂಡ್ವರೆಗೂ, ಪ್ಲಸ್ ಪಾಕಿಸ್ತಾನದಲ್ಲೂ ತುಂಬ ಕಮ್ಮಿಯಾಗಿ ಹೋಗಿದೆ ಹಾರಾಟ. ಆಮೇಲೆ ಅನೇಕ ಜನ ಪಾಕಿಸ್ತಾನದಿಂದ ಪ್ಲೇಯರ್ಸ್ಗಳೇನು ಇಂಟರ್ನ್ಯಾಷನಲ್ ಪ್ಲೇಯರ್ಸ್, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ಲೇಯರ್ಸ್ ತುಂಬ ಜನ ಆಡ್ತಾ ಇದ್ರು PSL ಲೀಗಲ್ಲಿ. ಸೌತ್ ಆಫ್ರಿಕನ್ ಪ್ಲೇಯರ್ಸ್ ಇದ್ದಾರೆ. ಸೊ ಅವರೆಲ್ಲ ಅಲ್ಲಿಂದ ದುಬೈಗೆ ಹೋಗ್ತಾ ಇದ್ದಾರೆ, ದುಬೈಯಿಂದ ಅವ್ರ ದೇಶಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಸೊ ಇದಿಷ್ಟು ಲೇಟೆಸ್ಟ್ ಡೆವಲಪ್ಮೆಂಟು, ಇದಿಷ್ಟು ಲೇಟೆಸ್ಟ್ ನ್ಯೂಸು. ಇನ್ನು ಮಿಕ್ಕಿನ ನ್ಯೂಸ್ಗಳಿಗೆ ಕಂಪ್ಲೀಟ್ಲಿ ದಯವಿಟ್ಟು ನಮ್ಮ ಜನಮತ ಫೇಸ್ಬುಕ್ ಪೇಜ್ನ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಶುಭ ದಿನ.